ನಮಸ್ಕಾರ. ನಾನಿವತ್ತು ತಾಲಿಪಟ ಮಾಡ್ತಾಯಿದ್ದೀನಿ. ತಾಲಿಪಟ ಸೌತೆಕಾಯಿ ಈರುಳ್ಳಿ ಎಲ್ಲ ಹಾಕಿ ಅದಕ್ಕೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಕುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಎಷ್ಟು ನಾವು ಪ್ರಮಾಣದ ಮಾಡ್ತೀವಿ ಒಂದು ಇಬ್ಬರಿಗೆ ಆಗುವಷ್ಟು ಮಾಡ್ತಾಯಿದ್ದೀನಿ ನಾನು. ಅದರ ಮೇಲೆ ನೀವು ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಸಾರಿ, ಇದು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಚಿಕ್ಕದಿದೆ ಅಂತ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಅರಿಶಿಣದ ಪುಡಿ ಹಾಕ್ತಾಯಿದ್ದೀನಿ. ಇದು ಒಂದೆರಡು ಈರುಳ್ಳಿ ತೊಗೊಂಡಿದ್ದೀನಿ. 2 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ಈರುಳ್ಳಿ ಎಷ್ಟು ಜಾಸ್ತಿ ಹಾಕೋತೀವೋ ಅಷ್ಟು ಟೇಸ್ಟ್ ಆಗುತ್ತೆ. ಅದು ಸೌತೆಕಾಯಿ ತೊಗೊಂಡಿದ್ದೀನಿ. ಇದರೊಳಗೆ ಎಷ್ಟು ಬೇಕೋ ಒಂದು ಅರ್ಧ ಹೆರ್ಚ್ಕೋತೀನಿ. ನಾನು ಇದಕ್ಕೆ ಸ್ವಲ್ಪ ದಪ್ಪ ಇರೋ ಕಡೆ ಹೆರ್ಚ್ಕೋಬೇಕು. ನೋಡಿ, ಎಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಹಾಕೋಣ. ಇನ್ನೊಂದು ಸ್ವಲ್ಪ ಹಾಕೋತಾ ಇದ್ದೀನಿ. ಹಿಟ್ಟಲ್ವ, ಹಿಟ್ಟಿಗೆ ಸ್ವಲ್ಪ ಉಪ್ಪು ಬೇಕಾಗುತ್ತೆ. ನೋಡಿ, ಇದರಲ್ಲಿ ಕಡಲೆ ಹಿಟ್ಟು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ, 1 ಸ್ಪೂನು. ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕೋಬೇಕು. ಅಕ್ಕಿ ಹಿಟ್ಟು 1 ಭಾಗ ಹಾಕಿದ್ರೆ ಗೋಧಿ ಹಿಟ್ಟು 2 ಭಾಗ ಹಾಕಬೇಕು. ಕಡಲೆ ಹಿಟ್ಟು ಸ್ವಲ್ಪ ಹಾಕ್ಕೊಳ್ಳಿ. ಇದಕ್ಕೆ ಹಾಕ್ತಾಯಿದ್ದೀನಿ. ಏನು ಮುಷ್ಟಿಯಿಂದ ಹಾಕ್ಕೊಳ್ಳಿ, ಏನು ಅಳತೆ ಮಾಡಬೇಕು ಅಂತ ಏನೂ ಇಲ್ಲ. ನೀವು ಎಷ್ಟು ಜನಕ್ಕೆ ಬೇಕಾಗುತ್ತೋ ಅದ್ರ ಮೇಲೆ ನೋಡ್ಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ವೈಟ್ ರವೆ ಹಾಕ್ತೀನಿ ಇವಾಗ ನಾನು. ನೋಡಿ, ಸ್ವಲ್ಪ ವೈಟ್ ರವೆ ಗರಿ ಆಗಲಿ ಅಂತ ವೈಟ್ ರವೆ ಹಾಕೋತಾ ಇದ್ದೀನಿ. ನೋಡಿ, ಇದನ್ನೆಲ್ಲ ಇದು ಇರೋ ನೀರಲ್ಲೇ, ಸೌತೆಕಾಯಿದೆಲ್ಲ ನೀರು ಇರುತ್ತಲ್ಲ ಅದರಲ್ಲೇ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ, ಕಲಿಸ್ಕೊಳ್ಳೋಣ. ಜಾಸ್ತಿ ನೀರು ಬೇಕಾಗೋದಿಲ್ಲ. ಸೌತೆಕಾಯಿ ಈರುಳ್ಳಿ ಎಲ್ಲ ನೀರು ಬಿಟ್ಕೊಂಡಿರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಇದು ರಜೆ ಇದ್ದಾಗ ಮಾಡ್ಕೊಳ್ಳಿ. ಮನೆಯಲ್ಲಿ ಗಂಡ ಮಕ್ಕಳು ಎಲ್ಲರೂ, ನೀವು ಫ್ಯಾಮಿಲಿ ಮನೆಯೂ ಇರ್ತೀರಲ್ಲ, ಸಂಡೇ ಎಲ್ಲ ಇದ್ದಾಗ ಮಾಡ್ಕೊಳ್ಳಿ. ಎಲ್ಲರೂ ಸೇರಿ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾಗಿ 1-2 ತಿನ್ಕೋಬೋದು. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನೀರೇನು ಕಾಯಿಸೋದು ಬೇಕಾಗಿಲ್ಲ, ಸುಮ್ಮನೆ ಹಾಗೆ ಹಾಕ್ಕೊಳ್ಳೋದು. ಬೇಕಿದ್ರೆ ನೀವು ಅದಕ್ಕೆ ಅಚ್ಚ ಖಾರದ ಪುಡಿ ಕೂಡ ಹಾಕ್ಕೋಬೋದು. ಹಸಿ ಮೆಣಸಿನ್ಕಾಯಿ ಬೇಡಪ್ಪ ನಮಗಂತ ಇಷ್ಟಪಡದೇ ಇರೋರಿರ್ತಾರೆ ಹಸಿ ಮೆಣಸಿನ್ಕಾಯಿ ಕೆಲವರು, ಆಗ ನಾವು ಅಚ್ಚ ಖಾರದ ಪುಡಿನ ಹಾಕ್ಕೋಬೋದು. ನೋಡಿ, ಸಿಲ್ವರ್ ಕವರು ಮನೆಯಲ್ಲೆಲ್ಲ ಫುಡ್ ಪ್ಯಾಕ್ ಮಾಡೋಕ್ಕೆಲ್ಲ ತರಿಸಿರ್ತೀವಲ್ಲ, ಅದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ಅಥವಾ ಬಟ್ಟೆಯಿಂದ ಒರೆಸ್ಕೊಳ್ಳಿ. ಅದು ನೋಡಿ, ಈ ಥರ ಊಂಟು ಹಿಡಿತಾ ಇದೆ ಅಂತ ಕಡ್ಚಿಟ್ಟಿದ್ದೀನಿ ನಾನು. ಈ ಎಣ್ಣೆ ಹಾಕೋಣ. ಇದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ. ಈ ಕಡೆ ಹಂಚು ಕಾಯಿಸೋಕೆ ಇಟ್ಟಿದ್ದೀನಿ. ಹಂಚು ಆಲ್ರೆಡಿ ಕಾಯಿಸೋಕೆ ಇಟ್ಬಿಡ್ಬೇಕು, ಚಪಾತಿ ಮಾಡೋ ಹಂಚು. ಈ ಥರ ಬೆರಳಿಂದ ಇದು ಮಾಡಿಕೊಂಡು ಈ ಥರ ಹಿಟ್ಟು ತೊಗೋತಾ ನೋಡಿ. ಹಿಟ್ಟು ಸ್ವಲ್ಪ ಗಟ್ಟಿ ತುಂಬ ಗಟ್ಟಿ ಏನು ಕಲಿಸ್ಕೊಳ್ಳೋದು ಬೇಕಾಗಿಲ್ಲ. ಸ್ವಲ್ಪ ಮೆತ್ತಗಿದ್ರೆ ಸಾಕು, ತಟ್ಟೋಕೆ ಈಜಿ ಆಗುತ್ತೆ. ತೊಗೊಂಡು ಸ್ವಲ್ಪನೇ ಈ ಥರ ತಟ್ಕೋಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ತಟ್ಕೋಬೇಕು. ಸ್ವಲ್ಪ ದಪ್ಪನೇ ಇರಲಿ, ದಪ್ಪ ಇದ್ರೆ ಚೆನ್ನಾಗಾಗುತ್ತೆ. ನಿಮ್ಗೆ ಬೇಕು ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಕೂಡ ಮಾಡ್ಕೋಬೋದು. ತೆಳ್ಳಗೆ ಬೇಕು ಅಂದರೆ ಸ್ವಲ್ಪ ಗಟ್ಟಿ ಕಲಿಸ್ಕೊಳ್ಳಿ, ತುಂಬ ಗಟ್ಟಿಯಾಗಿ. ಇದಕ್ಕೆ ಹಂಚಿಗೆ ಈಗ ನೋಡಿ, ಹಂಚಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಇದೆಲ್ಲ ಕಡೆ ಈ ಥರ ಸ್ಪ್ರೆಡ್ ಮಾಡೋಣ. ಇದು ಅಲ್ಯೂಮಿನಿಯಂ ಹಂಚು. ಇವಾಗ ಇದನ್ನು ಈ ಥರ ಕೈ ಮೇಲೆ ಹಾಕ್ಕೊಂಡ್ಬಿಟ್ಟು, ಬಾಳೆ ಎಲೆ ಇದ್ದರೆ ಮಾಡ್ಕೊಳ್ಳಿ. ಬಾಳೆ ಎಲೆ ಇದ್ದರೆ ಡೈರೆಕ್ಟಾಗಿ ಅದರ ಮೇಲೆ, ಹಂಚ ಮೇಲೆ ಬಾಳೆ ಎಲೆ ಸಮೇತ ಹಾಕಿ ತಕ್ಕೋಬೋದು. ಇವಾಗ ಇನ್ನೊಂದು ಸ್ವಲ್ಪ ಸುತ್ತು ಕಡೆ ಎಣ್ಣೆ ಬಿಟ್ಕೋತೀನಿ ಇದಕ್ಕೆ, ಈಸಿಯಾಗಿ ಬರಲಿ ಅಂತ. ಇನ್ನೊಂದು ತಟ್ಟಿಟ್ಕೊಂಡಿದ್ದೀನಿ ಈ ಥರ. ಇವಾಗ ಇದನ್ನು ಹಾಗೆ ತಿರುಗಿಸಿ ಹಾಕ್ತಾಯಿದ್ದೀನಿ. ನೋಡಿ, ಎಣ್ಣೆ ಚೆನ್ನಾಗಿ ಹಾಕಿದ್ರೆ ಈಸಿಯಾಗಿ ಈ ಥರ ತಿರುಗಿಸಿ ಹಾಕೋಕ್ಕೆ ಅನುಕೂಲ ಆಗುತ್ತೆ. ಇಲ್ಲಾಂದರೆ ಅಂಟ್ಕೊಂಡ್ಬಿಡುತ್ತೆ. ಫಸ್ಟಿಂದ ಅಂಟ್ಕೊಳ್ಳುತ್ತೆ, ಸೆಕೆಂಡದೆಲ್ಲ ಚೆನ್ನಾಗಿ ಬರುತ್ತೆ. ನೋಡಿ, ಚೆನ್ನಾಗಿ ಬಂದಿದೆ ಕಲರ್. ಒಳ್ಳೆ ಎಗ್ ಆಮ್ಲೆಟ್ ಥರ ಕಾಣಿಸ್ತಾ ಇದೆ. ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೋತೀನಿ. ಈ ಕಡೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಸ್ವಲ್ಪ ಉರಿನ ಸ್ವಲ್ಪ ಮೀಡಿಯಮ್ ಇಟ್ಕೊಳ್ಳಿ, ಇಲ್ಲಾಂದರೆ ಈ ಥರ ಉಗಿ ಬಂದುಬಿಡುತ್ತೆ. ತುಂಬ ಎಣ್ಣೆ ವಾಸನೆ ಅಂದ್ಕೊಂಡ್ಬಿಡುತ್ತೆ ಮನೆಯಲ್ಲೆಲ್ಲ. ನಾವೆಲ್ಲ ಕೆಬ್ಬಣ ಹಂಚಲ್ಲಿ ಮಾಡ್ತಾಯಿದ್ದೆ, ಅದು ಇವತ್ತು ತೊಳೆಯೋಕೆ ಇಟ್ಟಿದ್ದೆ ಅಂತ ಇದನ್ನೇ ತೊಗೊಂಡಿದ್ದೀನಿ. ಇದು ಅಲ್ಯೂಮಿನಿಯಮ್ ಸ್ವಲ್ಪ ಈ ಥರ ಎಲ್ಲ ಮಾಡುವಾಗ ಸ್ವಲ್ಪ ಇದಾಗುತ್ತೆ. ಅದು ಕೆಬ್ಬಣ ಹಂಚಾದರೆ ಹೀಟ್ ತಡ್ಕೊಳ್ಳುತ್ತೆ. ಅದು ಇಷ್ಟೊಂದು ಹೊಗೆ ಬರೋಲ್ಲ. ಬೇಯಿಸ್ಕೋಬೇಕು ದಪ್ಪ ಇರೋದ್ರಿಂದ. ಇದಾಗಿದ್ದು ತೆಗಿತಾ ಇದ್ದೀನಿ. ಸ್ವಲ್ಪ ಹರಿದ್ರೂ ಕೂಡ ಏನು ಬೇಜಾರು ಮಾಡ್ಕೊಬಿಟ್ಟು, ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಮಸ್ತ್ ಇರುತ್ತೆ. ಎಲ್ಲ ಹಾಕಿ ಮಾಡಿರೋದ್ರಿಂದ ನೀವೇನು ಚಟ್ನಿ ಏನು ಮಾಡ್ಕೊಳ್ಳೋದು ಬೇಡ. ಇದ್ರ ಮೇಲೆ ತುಪ್ಪ ಹಾಕ್ತಾಯಿದ್ದೀನಿ ನಾನು. ಮಸ್ತಾಗಿರುತ್ತೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.